ಸರ್, ಈಗ ನಿನ್ನೆಯ ಸಿ ಟಿ ರವಿಯ ಒಂದು ಪ್ರಕರಣ ಸರ್ಕಾರಕ್ಕೆ ಮುಖಭಂಗ ಅಂತೇಳಿ ಬಿಜೆಪಿ ಹೇಳಿದೆ. ನೋಡಿ, ಸಿ ಟಿ ರವಿಯವರ ಹೇಳಿಕೆ ಏನಿದೆ ಅದರ ಬಗ್ಗೆ ಇವತ್ತು ಬಿಜೆಪಿಯವರು ಸಮರ್ಥನೆ ಮಾಡಿಕೊಡ್ತಾ ಇರುವಂಥದ್ದು ದುರಾದೃಷ್ಟಕರ. ಮತ್ತು ಇವತ್ತು ವಿಡಿಯೋವನ್ನು ನಾವೆಲ್ಲ ನೋಡಿದ್ದೇವೆ. ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ಸಿನ ಲೀಡರ್ಸ್ ಎಲ್ಲ ಇದ್ರು. ಇದನ್ನು ಕಟ್ಟುಕತೆ ಏನಲ್ಲ, ಕಟ್ಟುಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ. ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ. ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ? ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ. ಕಾನೂನಿನ ಕ್ರಮಗಳಾಗಲೇಬೇಕು, ಆಗ್ತದೆ. ಪ್ರಿವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ. ಸಿ ಟಿ ರವಿಯವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ. ಯಾಕೆಂದರೆ ನಮ್ಮವರೆಲ್ಲ ಅಲ್ಲಿ ವಿಟ್ನೆಸಸ್ ಇದ್ದರು ಜೊತೆಯಲ್ಲೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ಇನ್ನು ಹೇಳೋಕ್ಕಾಗೋದಿಲ್ಲ. ಅಷ್ಟು ಕೆಟ್ಟ ಪದ, ಕೆಟ್ಟ ಕೀಳ ಮಟ್ಟದ ಪದ. ಅದರ ಬಗ್ಗೆ ವಿಷಾದ ಇಲ್ಲ, ಅದರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ. ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಡುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ, ಮತ್ತು ಈ ಥರ ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು. ಅದರ ಬಗ್ಗೆ ಅವ್ರು ಮೊದಲು ಪ್ರತಿಕ್ರಿಯೆ ಕೊಡಲಿ. ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ, ಬೇಲ್ ಸಿಕ್ಕಿದೆ, ಅದು ಕಾನೂನು, ಅದು ಬೇರೆ ವಿಚಾರ. ಅದನ್ನು ದೊಡ್ಡ ಡ್ರಾಮಾ ಮಾಡ್ತಾವರು. ಸಿ ಟಿ ರವಿಯನ್ನು ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು. ಸಿ ಟಿ ರವಿ ಅವ್ರು ಯಾಕೆ ಕೊಲ್ಲಬೇಕು ಅವ್ರನ್ನ? ನಾವು ಏನಿದೆ ಅವ್ರನ್ನ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ? ಆ ಒಂದು ನೀಚ ಕೆಲಸ ಯಾರ್ದ ಮಾಡ್ತಾರ? ಸುಮ್ಮನೆ ಡ್ರಾಮಾ ಇವೆಲ್ಲ. ಜನರ ಮುಂದೆ ದಾರಿ ತಪ್ಪಿಸ್ಬೇಕು. ನಿಜವಾದ ಇಶ್ಯೂ ಏನು ಹೇಳಿ, ಅದು ನೀವು ಅವ್ರಿಗೆ ಕೇಳಬೇಕು. ಬಿ ಜೆ ಪಿಯವ್ರಿಗೆ ನೀವು ಕೇಳಬೇಕು, ಸಂಘ ಪರಿವಾರ ನೀವು ಕೇಳಬೇಕು. ಯಾಕೆ ನೀವು ಸುಮ್ಮನೆ ಇದ್ದೀರಾ? ಒಂದು ಮಹಿಳೆ ಬಗ್ಗೆ ಈ ಥರ ಮಾತಾಡ್ಬಾರ್ದಾ? ನಿಮಗೇನು ಮಾತಾಡ್ತಕ್ಕಂಥ ಹಕ್ಕಿದೆಯಾ? ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ? ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ? ಅದನ್ನು ಕೇಳಿ ನೀವು ಮಾಧ್ಯಮದವ್ರು. ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ, ಆ ಪ್ರಶ್ನೆ ಕೇಳಿ ನೀವು. ಇದು ವಜಾ ಮಾಡಬೇಕಂತೇಳಿ ಎಂದುಗೆಲ್ಲ ಒತ್ತಡ ಬರ್ತಾ ಇದ್ದಾರೆ ಸಿ ಟಿ ರವಿಯನ್ನು. ನೋಡಿ, ಅದೇ ಹೇಳಿದ್ನಲ್ಲ, ಮೊದಲು ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ ಹೇಳಿದ್ನಲ್ಲ. ಏನಾದರೂ ಕ್ರಮ ತೊಗೊಳ್ಳಿ, ಅದನ್ನು ಖಂಡಿಸಲಿ. ಸಿ ಟಿ ರವಿ ಕ್ಷಮಾಪಣೆ ಕೇಳಲಿ. ನನ್ನ ವಿಷಯ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಲಿ ಅವರು. ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ. ಬಗ್ಗೆಯಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಮುಖ್ಯ ಯೋಜನೆ. ಇದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ನಾನು ಚರ್ಚೆ ಮಾಡ್ತೀನಿ. ಹಿಂದೆ ಒಮ್ಮೆನೂ ಚರ್ಚೆ ಮಾಡಿದ್ದು. ಅವರು ಕೆಲವು ಕಡೆಯಲ್ಲಿ ಹಾಕ್ಕೊಂಡು ಬಂದಿದ್ದಾರೆ, ಇನ್ನೂ ಆ ಒಂದು ಪ್ರಾಜೆಕ್ಟ್ ಅದಕ್ಕೋಸ್ಕರ ಹೇಗೋ ನಾಳಿದ್ದು KDP ಮೀಟಿಂಗ್ ಇದೆ ಸೋಮವಾರ. ಸೊ ಅವ್ರನ್ನೂ ಕೂಡ ಕರೆಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತದೆ, ಹೇಗಾಗ್ತದೆ ಅಂತ ಕೇಳ್ತೀವಿ.